ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಅಮ್ಮ ಕಂಕುಳಲ್ಲಿ ಕೂರಿಸಿಕೊಂಡು ತನ್ನ ಸುತ್ತಲಿನ ಪ್ರದೇಶ ತೋರಿದರೆ, ಅಪ್ಪ ಹೆಗಲ ಮೇಲೆ ಕೂರಿಸಿಕೊಂಡು ಇಡೀ ಜಗವ ತೋರುತ್ತಾನೆ. ಅಮ್ಮನ ಪ್ರೀತಿ ನೀರಿನ ರೀತಿ ಕಾಣುತ್ತದೆ, ಹಿಡಿದಿಡಬಹುದು. ಆದರೆ ಅಪ್ಪನ ಪ್ರೀತಿ ಗಾಳಿಯ ರೀತಿ ಹಿಡಿಯಲಾಗದು. ಅಮ್ಮನ ಕಣ್ಣೀರ ಹನಿ ಕಾಣುವ ನಮಗೆ ಅಪ್ಪನ ಬೆವರ ಹನಿ ಯಾಕೋ ಕಾಣುವುದೇ ಇಲ್ಲ. ಅಮ್ಮ ಅನ್ನಪೂರ್ಣೆಯಾದರೆ ಅಪ್ಪ ಕಲ್ಪವೃಕ್ಷ. ನಗುವಾಗ ಜೊತೆಗಿದ್ದು ಒಂಟಿಯಾಗಿ ಅಳುವವನು ಅಪ್ಪ. ಅಮ್ಮನಿಗೆ ಹೊಸ ಸೀರೆ ಕೊಡಿಸುವ ಅಪ್ಪನ ಹರಿದ ಬನಿಯನ್ ಯಾರಿಗೂ ಕಾಣದು. ಅಮ್ಮ ಎಂದರೆ ನಂಬಿಕೆ, ಅಪ್ಪ ಎಂದರೆ ಭದ್ರತೆ. ಶ್ರಮ ಲೆಕ್ಕಿಸದೆ ನಿಸ್ವಾರ್ಥದಿ ದುಡಿದು ಸಾಕುತ್ತಾನೆ. ತನ್ನ ಮಗ ತನ್ನಂತೆ ಕಷ್ಟಪಡಬಾರದೆಂದು ಚೆನ್ನಾಗಿ ಓದಿಸಿ ಬೆಳೆಸುತ್ತಾನೆ. ಆಸ್ತಿ ಮಾಡಿಟ್ಟಿಲ್ಲ ಅಂತ ಅಪ್ಪನ ದೂರುವ ಮುನ್ನ ನಮ್ಮನ್ನೇ ಆಸ್ತಿಯಾಗಿ ಬೆಳೆಸಿರುವ ಅಪ್ಪನಿಗೆ ಮೊದಲು ಬೆಲೆ ಕೊಡೋಣ. ಏನು ಮಹಾ ಮಾಡಿರುವನೋ ಅಪ್ಪ ಯಾರೂ ಮಾಡದ್ದು ಅಂತ ಅಸಡ್ಡಿಯಾಗಿ ಮಾತಾಡುವ ನಿನಗೆ ಅದರ ಅರಿವಾಗುವುದು ನಿನ್ನ ಮಗ ನಿನಗೆ ಮುಂದೊಂದು ದಿನ ಆ ಮಾತು ಹೇಳಿದಾಗಲೇ. ಅಪ್ಪ ಯಾವಾಗಲೂ ಹರಿದ ಪಂಚೆ, ಬನಿಯನ್, ಚಪ್ಪಲ್, ಚಡ್ಡಿಗಳಲ್ಲೇ ಇರುವುದೇಕೆ? ಜಿಪುಣತನವೇ ಅಥವಾ ಸೋಮಾರಿತನವೇ? ಎರಡೂ ಅಲ್ಲ. ಅವನು ತನಗಿಂತ ತನ್ನವರಿಗೇನಿಲ್ಲ ಎಂದು ಚಿಂತಿಸಿದ್ದೇ ಹೆಚ್ಚು. ತನ್ನ ಬಟ್ಟೆ ಆರೋಗ್ಯದ ಕಡೆ ಅವನು ಯಾವಾಗ ತಾನೇ ಗಮನ ಕೊಟ್ಟಿರುವನು? ಯಾವಾಗಲೂ ತನ್ನ ಮಕ್ಕಳಿಗೆ ಏನಿಲ್ಲ ಏನಿದೆ ಎಂಬುದೇ ಅವನ ಚಿಂತೆ. ತನ್ನ ಕುಟುಂಬದ ಕುಂದುಕೊರತೆಗಳ ನೀಗಿಸುವಲೇ ಅವನ ಆಯಸ್ಸು ಮುಗಿದು ಬಿಡುವುದು. ನಮ್ಮ ಬಾಲ್ಯದಲ್ಲಿ ನಮ್ಮ ಕಣ್ಣಲ್ಲಿ ಹೀರೋ ಆಗಿ ಮಿಂಚದ್ದ ಅಪ್ಪ ಮತ್ತೊಮ್ಮೆ ನಮಗೆ ಹೀರೋ ಆಗಿ ಕಾಣಸಿಗುವುದು ನಮ್ಮ ಮುಪ್ಪಿನಲ್ಲಿ ಮಾತ್ರ. ಆದರೆ ಆಗ ಅಪ್ಪ ಇರುವುದಿಲ್ಲ. ಆ ಜಾಗದಲ್ಲಿ ಅಪ್ಪನಾಗಿ ನೀ ಇರುವೆ.